ಹಾಯ್, ನಾನಿಮ್ಮ ಟೆಕ್ ವಿಬ್ರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಒಂದು ಟೆಕ್ ನ್ಯೂಸ್ ನಿಮಗೆ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇವತ್ತಿನ ಬೆಂಕಿ 38ನೇ ಟೆಕ್ ನ್ಯೂಸ್ಗೆ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಈ ಒಂದು ಬೆಂಕಿಯಾದ ಒಂದು ಟೆಕ್ ನ್ಯೂಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾದರೂ ಹೊಸಬರ ಟೆಕ್ ವಿಬ್ರತ್ ನೋಡ್ತಾ ಇರೋದು ದಯವಿಟ್ಟು ಟೆಕ್ ವಿಬ್ರತ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಈ ಒಂದು ಟೆಕ್ ನ್ಯೂಸ್ನ ಶುರು ಮಾಡೋಣ. ಇವತ್ತು ಮೊದಲನೇ ನ್ಯೂಸ್ ಇಟ್ಕೊಂಡ್ರೆ ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಒನ್ಪ್ಲಸ್ಸಿಂದ ಒನ್ಪ್ಲಸ್ ನಾಟ್ CE4 ಲಾಂಚ್ ಆಗ್ತಾ ಇರುವಂಥದ್ದು ನಮ್ಮ ಭಾರತದಲ್ಲಿ. ಅದು ಯಾವಾಗ ಅಂದರೆ ಇದು ಏಪ್ರಿಲ್ 1ನೇ ತಾರೀಕು. ಇದು ಏಪ್ರಿಲ್ 1ನೇ ತಾರೀಕು ತುಂಬ ರೂಮರ್ಸ್ ಬರ್ತಾ ಇರೋವಂಥದ್ದು. ಒನ್ಪ್ಲಸ್ ಅವರು ಏಪ್ರಿಲ್ ಫೂಲ್ಸ್ ಕೂಡ ಮಾಡಬಹುದು ಅಂತ ಹೇಳೋಕ್ಕಾಗಲ್ಲ. ಅದೇನು ಏಪ್ರಿಲ್ ಫೋನ್ ಮಾಡ್ತಾರಂತ. ಇದು ಅಮೋಲೆಡ್ ಡಿಸ್ಪ್ಲೇ ಜೊತೆ ಬರುತ್ತಂತೆ. ಮತ್ತು ಇದು ಪ್ರಾಸೆಸರ್ ಉಂಟು ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರಾಸೆಸರ್ ಬರುತ್ತಂತೆ. ಆದರೆ ರೂಮರ್ಸ್ ಪ್ರಕಾರ ನೋಡಿಕೊಂಡಾಗ ಇದು 7+ Gen 3 ಜೊತೆ ಬರುತ್ತಂತೆ. ಗೊತ್ತಿಲ್ಲ, ಇದೆಲ್ಲ ಜಸ್ಟ್ ರೂಮರ್ಸ್ ಇರುವಂಥದ್ದು. ಇದು ನಾಡ್ CE ಸೀರೀಸ್ ಆದರೆ ನನಗನ್ಸುತ್ತೆ ಈ ಒಂದು ಮೊಬೈಲು 30,000 ಅಥವಾ 25,000 ಒಳಗಡೆ ಪ್ರೈಸ್ ರೇಂಜು ತರಬಹುದು ಅಂತ ನನ್ನ ಒಂದು ಅಭಿಪ್ರಾಯ ಒನ್ಪ್ಲಸ್ ಅವರು. ಸೊ ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಿಗೆ ಕರೆದು ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಕ್ವಾಲ್ಕಮ್ನವರು 2 ಪ್ರಾಸೆಸರ್ಸ್ ಲಾಂಚ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಇವೆಂಟೇ ಮಾಡ್ತಿದ್ದಾರೆ. ಈ ಒಂದು 2 ಪ್ರಾಸೆಸರ್ಸ್ ಏನಂದರೆ ಕ್ವಾಲ್ಕಮ್ ಸ್ನ್ಯಾಪ್ಡ್ರ್ಯಾಗನ್ 7+ Gen 3 ಮತ್ತು ಇನ್ನೊಂದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 8s Gen 3. ಈ ಸ್ನ್ಯಾಪ್ಡ್ರ್ಯಾಗನ್ 8s Gen 3 ಬಂದ್ಬಿಟ್ಟು 8 Gen 3ಗಿಂತ ಸ್ವಲ್ಪ ಪವರ್ಫುಲ್ ಇರುವಂಥದ್ದು. ಮತ್ತು 7+ Gen 3 ನಿಮಗೆ 8 Gen 2 ಆ ಥರ ನಿಮಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಬೆಂಕಿ ಪ್ರಾಸೆಸರ್ಸ್ 2 ಅಂತ ಹೇಳಬೇಕು. ನೋಡೋಣ ಹೇಗೆ ಇರುತ್ತೆ ಅಂಟು ಬೆಂಚ್ ಮಾರ್ಕ್ ಸ್ಕೋರ್ ಅಂತ ಲಾಂಚ್ ಆದ್ಮೇಲೆ ನೋಡೋಕ್ಕಾಗುತ್ತೆ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್. ಈ ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಮೈಂಡ್ ಬ್ಲೋಯಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ವಿವೋದವರು T3ನ ಲಾಂಚ್ ಮಾಡ್ತಿದ್ದಾರೆ. ಇದನ್ನ ಟೀಸ್ ಮಾಡ್ತಾರೆ ಫ್ಲಿಪ್ಕಾರ್ಟ್ನಲ್ಲಿ. ನೋಡ್ತಾರೆ ಸ್ಕ್ರೀನಲ್ಲಿ ತೋರಿಸ್ತಾನೆ. ಗೆಟ್ ಸೆಟ್ ಟರ್ಬೋ ಅಂತ ಒಂಥರ ಸಖತ್ತಾಗಿದೆ ನೇಮ್ ಅಂತ ಹೇಳಬೇಕು. ಆದರೆ ನೋಡ್ಕೊಂಡಾಗ ಸ್ಪೆಸಿಫಿಕೇಶನ್ಸು ಐಕ್ಯೂ Z9 ಥರನೇ ಇದೆ. ಮೀಡಿಯಾಟೆಕ್ ಡೈಮೆನ್ಸಿಟಿ 7200 ಪ್ರಾಸೆಸರು ಮತ್ತು ಸೋನಿ IMX 882 ಇರುವಂಥ ಒಂದು ಸೆನ್ಸರು ಆಲ್ಮೋಸ್ಟ್ ಸೇಮ್ ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ಪ್ರೈಸ್ ರೇಂಜ್ ನನಗೆ ಅನಿಸುತ್ತೆ 25,000 ಒಳಗಡೆ ತರ್ಬೋದು ಈ ಸತಿ ಅಂತ. ನಿಮಗೇನು ಅನಿಸುತ್ತೆ ಈ ಒಂದು ನ್ಯೂಸ್ ಕೇಳಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಿಗೆ ಕನ್ನಡ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕೂಡ. ಇದೊಂದು ಆಸಮ್ ನ್ಯೂಸ್. ಈ ಒಂದು ನ್ಯೂಸ್ ಏನಂದರೆ ಸ್ಯಾಮ್ಸಂಗ್ ವಾಚ್. ನೀವೆಲ್ಲ ನೋಡಿರ್ಬೋದು ಸ್ಯಾಮ್ಸಂಗ್ ವಾಚ್ ಒಂಥರ ಸರ್ಕಲಾಗಿ ಬರ್ತಿತ್ತು. ಸರ್ಕಲ್ ಥರ ಒಂದು ಟೈಪ್ ಇರ್ತಾಯಿತ್ತು. ಆದರೆ ಒಂದು ರೂಮರ್ಸ್ ಏನು ಬರ್ತಿದೆ ಅಂದರೆ ಸ್ಯಾಮ್ಸಂಗ್ ವಾಚ್ 7 ಸೀರೀಸ್ ಮತ್ತು 8 ಸೀರೀಸ್ ಮೇನು ಅದರಿಗೆ ಒಂಥರ ಸ್ಕ್ವೇರ್ ಟೈಪ್ ಆಗ್ತಾ ಇರ್ತಾರಂತೆ. ನೋಡ್ತಾರ ಸ್ಕ್ರೀನಲ್ಲಿ ತೋರಿಸ್ತೀನಿ. ಒಂಥರ ಅಷ್ಟೊಂದು ಲುಕ್ಕಿಲ್ಲ ಅಂತ ಹೇಳಬೇಕು. ರೌಂಡು ಇದು ಸ್ಕ್ವೇರ್ ಅಷ್ಟೊಂದು ಲುಕ್ಕಿಲ್ಲ ಅಂತ ಹೇಳಬೇಕು. ಆದರೆ ಒಂಥರ ಡಿಫ್ರೆಂಟ್ ಇದೆ ಅಂತ ಹೇಳಬೇಕು. ನೋಡೋಣ ಇದು ಫ್ಯೂಚರ್ ಈ ಥರ ತರಬಹುದಾ ಡಿಸೈನ್ ಅಂತ. ಇದೆಲ್ಲ ಜಸ್ಟ್ ರೂಮರ್ಸು, ನೋಡಬೇಕಾಗುತ್ತೆ ಫ್ಯೂಚರಲ್ಲಿ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಒಪಿನಿಯನ್ ಏನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಆಸಮ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಪೋಕೋ X6 ನಿಯೋ ಲಾಂಚ್ ಆಗ್ತಿರುವಂಥದ್ದು ನಮ್ಮ ಭಾರತಕ್ಕೆ ಮಾರ್ಚ್ 13ನೇ ತಾರೀಕಿಗೆ. ಈ ಒಂದು ಫೋನ್ ರಿಯಲಿ ಹೇಳ್ಬೇಕಂದ್ರೆ ನನಗನ್ಸುತ್ತೆ 20,000 ಒಳಗಡೆ ತರ್ಬೋದಂತ. ಇದು ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಪ್ಲಸ್ ಮೀಡಿಯಾಟೆಕ್ ಡೈಮೆನ್ಸಿಟಿ 6080 ಪ್ರಾಸೆಸರ್ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಖತ್ತಾಗಿರುವಂಥದ್ದು ಈ ಒಂದು ಮೊಬೈಲು. ಆದರೆ ನನಗೆ ಅನಿಸುತ್ತೆ ಪೋಕೋದವರು 20,000 ಒಳಗಡೆ ತರ್ಬೋದು ಅಂತ. ಯಾಕಂದರೆ ಪೋಕೋದವರು ಅಗ್ರೆಸಿವ್ ಆಗಿ ಪ್ರೈಸ್ನ ಮಾಡ್ತಾರೆ. ಇದರಿಂದ ನನಗನ್ಸುತ್ತೆ ಈ ಒಂದು ಫೋನ್ ಕೂಡ ಬೆಂಕಿಯಾಗಿರುತ್ತಂತ. ಈ ಒಂದು ಫೋನ್ ಬಗ್ಗೆ ಅನ್ಬಾಕ್ಸಿಂಗ್ ಬೇಕಂದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡ ತಿಳಿಸಿ. ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು
ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಬಂದ್ಬಿಟ್ಟು ಮೋಟೋರೋಲಾದಿಂದ ಇದು X50 ಇದು ಲಾಂಚ್ ಆಗ್ತಿರುವಂಥದ್ದು. ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿದೆ. ಇದು ಭಾರತಕ್ಕೆ ಬರುತ್ತಂತೆ. ಮುಂಚೆ ಮೋಟೋರೋಲಾ X40 Pro ಬರಲಿಲ್ಲ ನಮ್ಮ ಭಾರತಕ್ಕೆ. ಆದರೆ ಈ ಸತಿ X50 Pro ಬರುತ್ತಂತೆ. ಜಸ್ಟ್ ರೂಮರ್ಸ್ ಇದು ಬಂದ್ಬಿಟ್ಟು ಮೋಟೋರೋಲಾದವರು ಟೀಸ್ ಮಾಡ್ತಿದ್ರೆ AI ಹೇಗೆ ಮುಂಚೆ ಈಗ ಸ್ಯಾಮ್ಸಂಗ್ S24 ಅಲ್ಟ್ರಾದಲ್ಲಿ AI ಐತಲ್ಲ, ಈ ಒಂದು ಮೊಬೈಲ್ ಕೂಡ AI ಇರುವಂಥದ್ದು. ನೋಡೋಣ, ಒಂದು ಸ್ಪೆಷಲ್ ಫೀಚರ್ಸ್ ಇರುವಂಥದ್ದು ಈ ಒಂದು ಮೊಬೈಲಲ್ಲಿ. ಸೂಪರ್ ಮೊಬೈಲ್ ಅಂತ ಹೇಳಬೇಕು. ಆದರೆ ಜಸ್ಟ್ ರೂಮರ್ಸ್ ಇದೆಲ್ಲ. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನು ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕನ್ನಡದಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಕ್ರೇಜಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಅಂದರೆ ಈ ನ್ಯೂಸ್ ಬಂದ್ಬಿಟ್ಟು ಡಾಕ್ಟರ್ಸಿಂದ, ನೀವು ನಂಬಲ್ಲ ಫ್ರೆಂಡ್ಸ್, ಆ್ಯಪಲ್ ವಿಷನ್ ಪ್ರೋ ಹಾಕೊಂಡು ಸರ್ಜರಿ ಮಾಡಿದ್ದಾರೆ. ಎಸ್, ಆದರೆ ಡಾಕ್ಟರ್ಸ್ ಎಲ್ಲ ಜಸ್ಟ್ ನರ್ಸ್. ಸ್ಕ್ರೀನಲ್ಲಿ ತೋರಿಸ್ತಾನೆ. ಮೊಟ್ಟ ಮೊದಲ ಬಾರಿ ಇಂಗ್ಲೆಂಡಲ್ಲಿ ಈ ಒಂದು ನರ್ಸ್ ಹೆಸರು ಸುರ್ವಿ ಅಂತ. ಒಂದು ಸೂಪರ್ ಅಂತ ಹೇಳಬೇಕು. ಅಂದರೆ ಈ ಒಂದು ವಿಷನ್ ಪ್ರೋ ಹಾಕೊಂಡು ಹೆಂಗೆ ಹೆಲ್ಪ್ ಮಾಡುತ್ತಂದ್ರೆ ನರ್ಸ್ಗೆ ಏನೇನು ಟೂಲ್ ಹೆಲ್ಪ್ ಮಾಡುತ್ತೆ, ಹೆಂಗೆ ಹೆಲ್ಪ್ ಮಾಡುತ್ತೆ ಅಂತ ಫುಲ್ ಡೀಟೇಲ್ಸ್ ಕೊಡುತ್ತೆ. ಆದರೆ ನನಗೆ ಕೇಳಿದ್ರೆ ಡಾಕ್ಟರ್ಗೆ ರೆಕಮೆಂಡ್ ಮಾಡೋಕ್ಕಾಗಲ್ಲ. ಎಂತಕ್ಕಂದರೆ ಆ್ಯಪಲ್ ವಿಷನ್ ಪ್ರೋ ಹಾಕೊಂಡಿರ್ತಾರ, ಒಂಥರ ಬ್ಲರ್ಲಿ ಇಮೇಜಸ್ ಬರುತ್ತೆ. ಅದಕ್ಕೆ ಸರ್ಜರಿ ಮಾಡ್ತಿದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅದರಿಗೋಸ್ಕರ ಮುಂಚೆ ಎಲ್ಲ ಮೈಕ್ರೋಸಾಫ್ಟ್ ಹಾಲೋ ಲೆನ್ಸ್ ಯೂಸ್ ಮಾಡ್ತಿದ್ದಾರೆ. ಆದರೆ ಮೊಟ್ಟ ಮೊದಲ ಬಾರಿ ಸರ್ಜರಿಲಿ ಆ್ಯಪಲ್ ವಿಷನ್ ಪ್ರೋ ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಡಿಫ್ರೆಂಟ್ ಆಗಿರುವಂಥದ್ದು. ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಬೆಂಕಿ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ನ್ಯೂಸ್ ಏನಂದರೆ ಈ ನ್ಯೂಸ್ ಕೇಳಿ ನೀವು ಶಾಕ್ ಆಗ್ಬೋದು. ಅದೇನಂದರೆ ETC ಡಾಕ್ಟರ್ಸ್ ಅವರು ನಮ್ಗೆ ಏನು ರೆಕಮೆಂಡ್ ಮಾಡ್ತಿದ್ದಾರೆ ಅಂದರೆ ನಮ್ಮ ಒಂದು ಏರ್ಫೋನ್ಸ್ ಶೇರ್ ಮಾಡಬಾರ್ದು. ಎಸ್, ಅದೆಂತಕ್ಕಂತ ಹೇಳ್ತೀನಿ. ನೆಕ್ಸ್ಟು, ನಿಮ್ಮ ಒಂದು ಏರ್ಫೋನ್ಸ್ ಐತಲ್ಲ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಏರ್ಫೋನ್ಸು ನೀವು ಹಾಕ್ಕೊತೀರಾ ಅಥವಾ ಶೇರ್ ಮಾಡ್ತೀರಿ ನೀವು, ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಎಸ್, ಈ ETC ಡಾಕ್ಟರ್ಸ್ ಹೇಳಿದ್ದಾರೆ ಏನಂದರೆ ಇನ್ಫೆಕ್ಷನ್ ಆಗುತ್ತಂತ. ಅದೆಂತಕ್ಕೆ ಇನ್ಫೆಕ್ಷನ್ ಆಗುತ್ತಂದರೆ, ನೀವು ಏರ್ಬಡ್ಸ್ ಕಿವಿಗೆ ಹಾಕೊಂಡಿರ್ತೀರ, ಅಲ್ಲಿ ಒಳಗಡೆ ಗಲೀಜು ಇರುತ್ತೆ. ಆ ಒಂದು ಗಲೀಜು ಏರ್ ವ್ಯಾಕ್ಸ್ ಅಂತಾರೆ. ಇದರಿಂದ ಏರ್ ವ್ಯಾಕ್ಸು ಏರ್ಫೋನಲ್ಲಿ ಕುತ್ಕೊಂಡ್ಬಿಡ್ತದ್ದು ಏರ್ಬಡ್ಸಲ್ಲಿ. ಇದರಿಂದ ನೀವು ಇನ್ನೊಂದು ಬೇರೆ ಫ್ರೆಂಡ್ಗೆ ಶೇರ್ ಮಾಡಿದ್ರೆ ಅವ್ರಿಗೂ ಅದು ಇನ್ಫೆಕ್ಷನ್ ಆಗುತ್ತೆ. ಇದರಿಂದ ತುಂಬ ಪ್ರಾಬ್ಲಮ್ ಕಾಸ್ ಆಗುತ್ತೆ. ಅದೇ ತುಂಬ ಪೇಷಂಟ್ಸ್ ಬರ್ತದ್ರಿಂದ ಅದಕ್ಕೆ ETC ಡಾಕ್ಟರ್ಸ್ ಹೇಳಿದರೆ ದಯವಿಟ್ಟು ನಿಮ್ಮ ಒಂದು ಏರ್ಫೋನ್ಸ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲಾಂದರೆ ಕಿವಿ ಇನ್ಫೆಕ್ಷನ್ ಪ್ರಾಬ್ಲಮ್ಸ್ ಬರುತ್ತಂತ ಹೇಳಿದ್ದಾರೆ. ಅದಕ್ಕೆ ದಯವಿಟ್ಟು ನಿಮ್ಮ ಒಂದು ಏರ್ಫೋನ್ಸ್ನ ಶೇರ್ ಮಾಡಿಬಿಡಿ ಫ್ರೆಂಡ್ಸ್. ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಈ ಒಂದು ನ್ಯೂಸ್ಗೆ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ಇವತ್ತಿನ ಕೊನೆಯ ನ್ಯೂಸ್ ಬಂದ್ಬಿಟ್ರು ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ನ್ಯೂಸ್ ಏನಂದರೆ, ನಾವು ಮುಂಚೆ ಹೇಳಿದೆ ಟೆಕ್ ನ್ಯೂಸಲ್ಲಿ ಇದು ತಮಿಳ್ನಾಡು ಗೌರ್ಮೆಂಟ್ ಅವರು ಬ್ಯಾನ್ ಮಾಡಿದ್ದಾರೆ. ಅದೇನೆಂದರೆ ಕಾಟನ್ ಕ್ಯಾಂಡಿನ. ಅದೆಂತಕ್ಕೆ ಅಂದರೆ, ನೀವೆಲ್ಲ ನೋಡಿರ್ಬೋದು ಕಾಟನ್ ಕ್ಯಾಂಡಿ ಒಂಥರ ಡಿಫ್ರೆಂಟ್ ಕಲರ್ ಇರುವಂಥದ್ದು. ಈ ಡಿಫ್ರೆಂಟ್ ಕಲರ್ ಹೇಗೆ ಬರುತ್ತಂತ ನೀವು ಕೇಳ್ಬೋದು. ಸೈಂಟಿಸ್ಟ್ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಕಂಡುಹಿಡಿದಿದ್ದಾರೆ. ರೋಡಮೈನ್ ಬಿ ಎನ್ನುವ ಒಂದು ಕೆಮಿಕಲು ಈ ಒಂದು ಕಾಟನ್ ಕ್ಯಾಂಡಿಲಿ ಯೂಸ್ ಆಗಿರುವಂಥದ್ದು. ಈ ಒಂದು ಕೆಮಿಕಲ್ ಯೂಸ್ ಮಾಡೋದು ಆ್ಯಕ್ಚುಲಿ ತುಂಬ ಪಾಯ್ಸನಸ್ಸು ಫುಡ್ಗೆ ಅಂತ ಹೇಳಬೇಕು. ಆಮೇಲೆ ತುಂಬ ಕ್ಯಾನ್ಸರ್ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಫ್ಯೂಚರಲ್ಲಿ ಇದರಿಂದ ಅಂತ ತಮಿಳ್ನಾಡು ಗೌರ್ಮೆಂಟ್ ಅವರು ಈ ಒಂದು ಕಾಟನ್ ಕ್ಯಾಂಡಿನ ಬ್ಯಾನ್ ಮಾಡಿದ್ದಾರೆ. ಎಸ್, ಈಗೂ ಕೂಡ ನಮ್ಮ ಕರ್ನಾಟಕದಲ್ಲಿ ನನಗನ್ಸುತ್ತೆ ಫ್ಯೂಚರಲ್ಲಿ ಕಾಟನ್ ಕ್ಯಾಂಡಿ ಪ್ಲಸ್ ಗೋಬಿ ಮಂಚೂರಿ ಕೂಡ ಬ್ಯಾನ್ ಆಗಬಹುದು. ಎಸ್, ಎಲ್ಲ ಸಾಧ್ಯತೆ ಇದೆ. ನಾನು ಮುಂಚೆ ಹೇಳಿದ್ದೆ ಕಾಟನ್ ಕ್ಯಾಂಡಿಲಿ ರೋಡಮೈನ್ ಬಿ ಎನ್ನುವ ಒಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಆದರೆ ನೀವು ಕೇಳ್ಬೋದು ಎಂತಕ್ಕೆ ಗೋಬಿ ಬ್ಯಾನ್ ಆಗ್ತಿದೆ ಅಂತ. ಇದರದೇ ಕಾರಣ ಇದೆ. ಅದೇನಂದರೆ ಸೇಮ್ ಈ ಒಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಎಸ್, ರೋಡಮೈನ್ ಬಿ ಈ ಒಂದು ಕೆಮಿಕಲ್ ಯೂಸ್ ಮಾಡಿದ್ದಾರೆ ಮತ್ತು ಟೇಸ್ಟಿಂಗ್ ಪೌಡರ್ಸು ಮತ್ತು ಬೇರೆ ಯಾವುದೋ ಕೆಮಿಕಲ್ ಯೂಸ್ ಮಾಡಿದ್ದಾರೆ. ಇದರಿಂದ ತುಂಬ ಹಾರ್ಮ್ಫುಲ್ ಆಗುತ್ತೆ. ಆಮೇಲೆ ತುಂಬ ಕ್ಯಾನ್ಸರ್ ಪ್ರಾಬ್ಲಮ್ ಬರುತ್ತೆ ಫ್ಯೂಚರಿಂದ. ನನಗೆ ಅನಿಸುತ್ತೆ ಫ್ಯೂಚರ್ನಲ್ಲಿ ಗೋಬಿ ಮಂಚೂರಿ ಪ್ಲಸ್ ಕಾಟನ್ ಕ್ಯಾಂಡಿ ಎರಡೂ ನಮ್ಮ ಕರ್ನಾಟಕದಲ್ಲಿ ಬ್ಯಾನ್ ಆಗಬಹುದು ಅಂತ.
ಎಸ್, ತುಂಬ ಜನ ಏನು ಗೊತ್ತಾ ಫ್ರೆಂಡ್ಸ್, ಗಂಡ ಮನೆಗೆ ಬಂದಾಗ ಹೆಂಡತಿ ಏನಂದರೆ ವಾ ಬಾ ಹೋಗೋಣ ಇದು ಗೋಬಿ ಮಂಚೂರಿ ಪಾನಿಪುರಿ ಅಂತ ಆಚೆ ಹೋಗ್ಬಿಡ್ತಾರೆ ಔಟ್ಸೈಡ್ ಫುಡ್ ತಿನ್ನೋಕ್ಕೆ. ದಯವಿಟ್ಟು ಔಟ್ಸೈಡ್ ಫುಡ್ ತಿನ್ನೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ನಮಗೇನು ಗೊತ್ತಿರಲ್ಲ ಏನು ಐಟಮ್ ಹಾಕಿ ಯೂಸ್ ಮಾಡಿರ್ತಾರೆ, ಅದು ಕ್ಲೀನಾ ಗಲೀಜು ಅಂತ ಹೆಂಗೆ ಗೊತ್ತಿರಲ್ಲ. ಅದ್ರಿಗೋಸ್ಕರ ಔಟ್ಸೈಡ್ ಫುಡ್ ಹೆಲ್ದಿ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಹೇಳ್ತಾರೆ ದಯವಿಟ್ಟು ಔಟ್ಸೈಡ್ ಫುಡ್ ತಿನ್ನೋಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್. ಮತ್ತು ನಿಮ್ಮೊಂದು ಫೇವ್ರೆಟ್ ಫುಡ್ ಏನು ಫ್ರೆಂಡ್ಸ್, ಹೆಲ್ದಿ ಫುಡಾ ಅಥವಾ ಜಂಕ್ ಫುಡಾ ಅಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕರೆಯಲ್ಲಿ ತಿಳಿಸಿ. ಮತ್ತು ಈ ಒಂದು ನ್ಯೂಸ್ನಲ್ಲಿ ನಿಮ್ಮ ಒಂದು ಅಭಿಪ್ರಾಯವೇನಂತ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಕರೆಯಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಟೆಕ್ ನ್ಯೂಸ್ ಮುಗ್ತಾ ಇದ್ದೀನಿ. ಈ ಒಂದು ಟೆಕ್ ನ್ಯೂಸ್ ಇಷ್ಟ ಆದರೆ ದಯವಿಟ್ಟು ಟೆಕ್ ವಿಭಾಗ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್ ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಂದರೆ ನೀವು ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಇಷ್ಟು ಮಾಡ್ರಿ ಫ್ರೆಂಡ್ಸ್ ನೀವು ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.